ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ನಿಮ್ಮ ಫೀಡಲ್ಲಿ ಬಂದಿದೆ. ನೀವು ಈ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆದಿದೆ ಅಂತ ಅರ್ಥ. ಯಾಕಂದರೆ ಇವಾಗಿಂದ ಈ ಕ್ಷಣದಿಂದ ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ನ ಡಿವೈನ್ ಕೊಡ್ತಾ ಇದ್ದಾರೆ. ಅದು ಏನಂದರೆ, ನೀವು ಇಷ್ಟು ದಿನಗಳವರೆಗೂ ಕಾಯ್ತಿದ್ದಂತಹ ಆ ಒಂದು ಅದೃಷ್ಟ, ಆ ಒಂದು ಬಾಗಿಲು ಈಗ ಓಪನ್ ಆಗ್ತಾ ಇದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಒಂದು ರೀಡಿಂಗ್ ಎನರ್ಜಿನ ಕ್ಲೇಮ್ ಮಾಡಬೇಕು. ಎಸ್, ಐ ಅಕ್ಸೆಪ್ಟ್, ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ನೀವು ಕಾಮೆಂಟ್ ಮಾಡಬೇಕು. ಇವತ್ತಿನ ಡೇಟು ಮತ್ತು ಟೈಮ್ ಎರಡನ್ನ ಮೆನ್ಷನ್ ಮಾಡಿ ನೀವು ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಬಿಕಾಸ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡೇ ಇಲ್ಲದೆ ಇರೋವಂಥದ್ದು ಚೇಂಜಸ್ನ ನೀವು ನೋಡ್ತೀರಾ. 7 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆ. ನೀವು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದು ಒಂದು ಅದೃಷ್ಟ ಬರುತ್ತಾ, ನನಗೆ ಈ ಥರನೂ ಒಂದು ಲೈಫ್ ಚೇಂಜ್ ಆಗುತ್ತಾ, ಈ ಥರ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತಾ ಅಂತ ನೀವು ಅಂದ್ಕೊಂಡಿರಲ್ಲ. ಆ ಥರ ಒಂದು ಟರ್ನಿಂಗ್ ಪಾಯಿಂಟು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ 7 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆ. ನೀವು ತಿರುಗಿ ನೋಡ್ತೀರಾ, ಏನಿದು ಇಷ್ಟು ಚೆನ್ನಾಗಿರುವಂತಹ ಈ ಒಂದು ಆಪರ್ಚುನಿಟಿ ಇರ್ಬೋದು, ಈ ಒಂದು ಸೆಲಿಬ್ರೇಷನ್ ಇರ್ಬೋದು, ಇದು ಇಷ್ಟು ದಿನ ನನ್ನ ಲೈಫಲ್ಲಿ ಯಾಕೆ ಇರಲಿಲ್ಲ, ಇವಾಗ ಯಾಕೆ ಬಂತು ಅನ್ನೋ ಒಂದು ಕ್ವಶನ್ ಕೂಡ ನಿಮ್ಮ ಮೈಂಡಿಗೆ ಬರುತ್ತೆ. 10 ಆಫ್ ಸ್ಪಾಟ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿವರೆಗೂ ನೀವು ತುಂಬ ನೋವನ್ನ ಅನುಭವಿಸಿದ್ದೀರಾ, ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀರಾ. ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಸಫರ್ ಮಾಡಿದ್ದೀರಾ, ಸೋತೋಗ್ಬಿಟ್ಟಿದ್ದೀರಾ. ತುಂಬ ಜನ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡಿರ್ಬೋದು. ಮತ್ತು ಯಾವುದೇ ಥರ ಏನೇ ಕಷ್ಟಪಟ್ಟರೂ ಕೂಡ ಅವ್ರಿಗೆ ಬರಬೇಕಾಗಿರುವಂಥ ಹಣ ಸಿಗದೇ ಇರ್ಬೋದು. ಮತ್ತು ನೀವು ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಆಗಿರಲಿ, ಆಸ್ತಿ ಅಂತಸ್ತು ಏನೇ ಇದ್ದರೂ ಕೂಡ ಅದು ನಿಮಗೆ ಎಲ್ಲೋ ಒಂದು ಕಡೆ ಸಿಗದೇ ಇರ್ಬೋದು. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇವಾಗ ನೀವು ಇಡ್ತೀರಾ. ಯಾಕಂದರೆ ನೀವು ಈ ಒಂದು ಪಾಸಿಟಿವ್ ಹೈ ವೈಬ್ರೇಷನ್ ಎನರ್ಜಿನ ಕ್ಲೇಮ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಏನಾಗ್ತಿತ್ತು ಇಷ್ಟು ದಿನ ನಿಮ್ಮ ಲೈಫಲ್ಲಿ, ಒಂದು ಕ್ರ್ಯಾಶ್ ಆಗ್ತಾಯಿತ್ತು, ಪ್ರಾಬ್ಲಮ್ಸ್ ಫೇಸ್ ಆಗ್ತಾಯಿತ್ತು, ಅದೆಲ್ಲನೂ ಹೋಗಿ ನಿಮ್ಮ ಲೈಫಲ್ಲಿ ಒಂದು ತುಂಬಾ ಪಾಸಿಟಿವ್ ಚೇಂಜ್ ಬರುತ್ತೆ. ಅದೇನೆಂದರೆ, ನಿಮ್ಮ ಲೈಫಲ್ಲಿ ಆ ಒಂದು ರೈಟ್ ಟೈಮುಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ಲ, ಆ ರೈಟ್ ಟೈಮು ಇವಾಗ ಬರ್ತಾ ಇದೆ. ನೀವು ಯಾವಾಗ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀರಾ, ಇಮಿಡಿಯೇಟ್ಲಿ ನಿಮ್ಮ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನೋಡಿ, 9 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಅದೃಷ್ಟ ಬಾಗಿಲು ತೆಗಿತಾ ಇದೆ. ಸೊ ಈ ಒಂದು ರೀಡಿಂಗ್ನ, ಈ ಒಂದು ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ವಿಡಿಯೋನ ವಾಚ್ ಮಾಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ನೀವು ತುಂಬ ಆಶ್ಚರ್ಯ ಪಡ್ತೀರಾ. ಯಾಕಂದರೆ ನಾನು ಈ ಒಂದು ರೀಡಿಂಗ್ನ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತಹ ವಿಡಿಯೋ. ಯಾಕಂದರೆ ಇದನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಫಾರ್ ಎ ರೀಸನ್ ನೋಡ್ತಾ ಇರ್ತೀರಾ. ಎಲ್ಲರಿಗೂ ಕಾಣಿಸಲ್ಲ ಈ ವಿಡಿಯೋ, ನಿಮಗೆ ಕಾಣಿಸ್ತಾ ಇದೆ. ನೀವು ಸಡನ್ಲಿ ನಿಮ್ಮ ಫೀಡಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಇದು ನಿಮಗೋಸ್ಕರನೇ ಈ ಒಂದು ವಿಡಿಯೋ. ಮತ್ತು ಇದು ಯಾಕೆ ಬರ್ತಾ ಇದೆ ಅಂದರೆ, ಏಂಜಲ್ಸ್ ನಿಮಗೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡಿದ ತಕ್ಷಣವೇ ನಿಮಗೆ ಮಲ್ಟಿಪಲ್ ಫೋಲ್ಡಲ್ಲಿ ನಿಮಗೆ ಅಬಂಡೆನ್ಸು, ಹ್ಯಾಪಿನೆಸ್ಸು ಎಲ್ಲ ಸಿಗುತ್ತೆ. ನೀವು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಆ ಒಂದು ಎನರ್ಜಿ ಫ್ಲೋ ನಿಮ್ಮ ಲೈಫಲ್ಲಿ ಬರುತ್ತೆ ಮತ್ತು ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ಇಷ್ಟು ದಿನ ನಾನು ಹೇಳಿದೆ ಅಂದರೆ, ಮುಂಚೆ ಬಂದಿದ್ದ ಕಾರ್ಡ್ಸ್ ಎಲ್ಲ ತೋರಿಸಿದ್ನಲ್ಲ, ಯಾವ ಥರ ಇತ್ತು ನಿಮ್ಮ ಕಂಡೀಷನ್ ಅಂತ. ಆ ಒಂದು ಕಂಡೀಷನ್ಗೆ ನೀವು ಮತ್ತೆ ವಾಪಸ್ ಹೋಗೋದಿಲ್ಲ. ಒಂದು ಸಾರಿ ಈ ಒಂದು ಹೊಸ ಅದೃಷ್ಟದ ಬಾಗಿಲ ತೆಗೆದ ನಂತರ ಮತ್ತೆ ಆ ಒಂದು ಹಳೆ ಸ್ಥಿತಿಗೆ ನೀವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಹೇಗೆ ಮಾಡ್ತೀರಾ ಅಂದರೆ, ಅದನ್ನು ಲಾಕ್ ಮಾಡಬೇಕು. ಅದಕ್ಕೆ ನೀವು ಈಗಲೇ ವಿಡಿಯೋನ ಪಾಸ್ ಮಾಡಿ ಐ ಅಕ್ಸೆಪ್ಟ್, ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ನೀವು ಕಾಮೆಂಟಲ್ಲಿ ಬರಿಬೇಕು. ಮತ್ತು ಡೇಟ್, ಟೈಮ್ ಮೆನ್ಷನ್ ಮಾಡಿ. ಆಮೇಲೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಯಾವಾಗ ಬೇರೆಯವ್ರ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ, ನೀವು ಅಬಂಡೆನ್ಸ್, ಹ್ಯಾಪಿನೆಸ್ನ ಶೇರ್ ಮಾಡಿದಾಗೆ ಅದು ನಿಮಗೆ ಮಲ್ಟಿಪಲ್ ಫೋಲ್ಡ್ಸಲ್ಲಿ ವಾಪಸ್ ಬರುತ್ತೆ. ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಒಂದು ಎನರ್ಜಿ ಎಕ್ಸ್ಚೇಂಜ್. ನಾನು ನಿಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ, ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡ್ತೀರಾ ಆವಾಗ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಖಂಡಿತವಾಗ್ಲೂ
ಯಾವುದೇ ರೀತಿ ತಡೆನೂ ಬರೋದಿಲ್ಲ. ನೀವು ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಸ್ಪೆಷಲಿ ಹಣಕಾಸಿನ ರಿಲೇಟೆಡಲ್ಲಿ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ, ಅವ್ರಿಗೆ ತುಂಬಾ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಮತ್ತು ನಿಮ್ಮ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ತುಂಬ ಪಾಸಿಟಿವ್ ಹೈ ವೈಬ್ಗೆ ಹೋಗ್ತೀರಾ. ನೋಡಿ, ಮತ್ತೆ ಮತ್ತೆ ಈ ಕಾರ್ಡ್ಸ್ ಬರ್ತಾ ಇದೆ. ಯಾಕಂದರೆ ಇದು ನಿಮ್ಮ ಪರಿಸ್ಥಿತಿ. ನೀವು ತುಂಬ ಬೇಸತ್ತಿದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ, ಹರ್ಟ್ ಆಗಿದೆ, ಪೇಯ್ನಲ್ಲಿದ್ದೀರಾ. ಸೊ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಅದು ಹೇಗೆ ಬರುತ್ತೆ ಅಂದರೆ, ನೀವು ಯಾವಾಗ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀರಾ, ಯಾವಾಗ ನೀವು ಕಾಮೆಂಟ್ ಮಾಡ್ತೀರಾ, ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಹೇಳಿ ಏಂಜಲ್ಸ್ಗೆ. ಆ್ಯಂಡ್ ನೋಡ್ತಾ ಇರಿ, 8 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸೊ ತುಂಬಾ ನಿಮಗೆ ಸಿಗಬೇಕಾಗಿರುವಂಥ ಅದೃಷ್ಟ ನಿಮಗೆ ಸಿಕ್ಕುತ್ತೆ. ನಿಮ್ಗೆ ಬರಬೇಕಾಗಿರುವ ಹಣಕಾಸುಗಳು ಅದೆಲ್ಲ ಸಿಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ. ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುತ್ತೆ. ಸೊ ದ ಹೆರೋಪೆಂಟ್ ಕಾರ್ಡ್ ಬಂದಿದೆ. ಸೊ ಅಮೇಝಿಂಗ್ ಕಾರ್ಡ್ ಇದು. ನೀವು ಒಂದು ಆ ಒಂದು ಹೈ ವೈಬ್ ಎನರ್ಜಿಗೆ ಹೋಗ್ತೀರಾ. ಆ ಒಂದು ಇಷ್ಟು ದಿನ ನಿಮಗೆ ಈಸಿಯಾಗಿ ಯಾರು ಬೇಕಾದರೂ ಮೋಸ ಮಾಡ್ತಿದ್ರು, ಅಥವಾ ನಿಮಗೆ ಯುನೋ ಯಾವಾಗಲೂ ಅಷ್ಟೇ ಏನಾದರೂ ಮಾಡೋಕ್ಕೆ ಹೋದರೆ ಅದರಲ್ಲಿ ಫೇಲ್ಯೂರು, ಸ್ಟ್ರಗಲ್ಸು ಇದನ್ನು ನೋಡ್ತಾ ಇದ್ರಿ. ಬಟ್ ಆದರೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿದ ನಂತರ ನೀವು ತುಂಬಾ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗ್ತೀರಾ. ಮತ್ತು ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆ ಒಂದು ಹೈ ವೈಬ್ ಎನರ್ಜಿಗೆ ಹೋಗ್ತೀರಾ. ಮತ್ತು ನಾನು ಹೇಳಿದ್ನಲ್ಲ, ನೀವು ಮತ್ತೆ ಆ ಹಿಂದಿನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಇದನ್ನು ಕ್ಲೇಮ್ ಮಾಡಬೇಕಾಗುತ್ತೆ. ಐ ಆಕ್ಸೆಪ್ಟ್ ಅಂತ ಹೇಳಿ ಮತ್ತು ಐ ಕ್ಲೇಮ್ ಇಟ್ ಅಂತ ನೀವು ಕಾಮೆಂಟ್ ಮಾಡಿ. ಅದು ಕಾಮೆಂಟ್ ಮಾಡಬೇಕಾದ್ರೆ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿ. ಅಯ್ಯೋ ಇದಾಗುತ್ತಾ ಇಲ್ವಾ ಅಂತ ಒಂದು ಡೌಟ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಡೌಟ್ ಇಟ್ಕೊಂಡು ನೀವು ಏನಾದರೂ ಕಾಮೆಂಟ್ ಮಾಡಿದ್ರೆ ನಿಮಗೆ ಇದು ಮ್ಯಾನಿಫೆಸ್ಟ್ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಪ್ಲಸ್ ಅದ್ರ ಜೊತೆಗೆ ಎನರ್ಜಿ ಎಕ್ಸ್ಚೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗನೆ ಎಲ್ಲನೂ ಚೆನ್ನಾಗಾಗ್ತಾ ಹೋಗುತ್ತೆ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ ನೋಡಿ. ಸೊ ನೀವು ಅದು ಒಂದು ಫೈರ್ನ ಇಗ್ನೈಟ್ ಮಾಡ್ತೀರಾ. ಬೇಗ ಬೇಗ ನಿಮ್ಮ ಕೆಲಸಗಳು ಬೇಗ ಬೇಗ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗ ನೀವು ನಾನು ಹೇಳೋ ರೀತಿ ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗ ಈ ಎನರ್ಜಿ ಕ್ಲೇಮ್ ಮಾಡಬೇಕು. ಅಂದರೆ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡಬೇಕು, ಆಕ್ಸೆಪ್ಟ್ ಮಾಡಬೇಕು, ಡೇಟ್ ಬರಿಬೇಕು, ಟೈಮ್ ಬರಿಬೇಕು. ಅದಾದಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ, ರೀಪೋಸ್ಟ್ ಮಾಡಿ. ನೋಡ್ತಾ ಇರಿ ಯಾವ ಥರ ಚೇಂಜ್ ಆಗುತ್ತೆ ನಿಮ್ಮ ಲೈಫ್ನ ಅಂತ. ನೀವು ಫಾರ್ ಎ ರೀಸನ್ ನೋಡ್ತಾ ಇದ್ದೀರಾ. ಯು ವಿಲ್ ಗೋ ಇನ್ ಟು ದಟ್ ಕ್ವೀನ್ ಆಫ್ ಪೆಂಟಕಲ್ ಎನರ್ಜಿ. ಸೊ ಕ್ವೀನ್ ಆಫ್ ಪೆಂಟಕಲ್ ಯಾವಾಗಲೂ ಅಷ್ಟೇ ಅಬಂಡೆನ್ಸು. ಅವ್ರ ಹತ್ರ ಯಾವಾಗಲೂ ಹಣ ಇರುತ್ತೆ. ಯಾವಾಗಲೂ ಅವ್ರಿಗೆ ಯಾವುದೇ ಥರ ಹಣದ ಕೊರತೆನೇ ಇರೋದಿಲ್ಲ. ಆ ರೀತಿ ನೀವು ಆಗ್ತೀರಾ. ಆ ಒಂದು ಸ್ಟೇಜಿಗೆ ನೀವು ಹೋಗ್ತೀರಾ. ಅಂದರೆ ನಿಮ್ಗೆ ಯಾವುದೇ ಥರ ಕೊರತೆ ಇಲ್ಲದಿರೋ ಥರ, ಹಣ ಯಾವಾಗಲೂ ನಿಮ್ಮ ಲೈಫಲ್ಲಿ ಫ್ಲೋ ಆಗ್ತಾ ಇರೋ ಥರ ಈ ಒಂದು ಅಬಂಡನ್ಸ್ ಎನರ್ಜಿನ ಕ್ಲೇಮ್ ಮಾಡಿ. ಯಾಕಂದರೆ ಹಣ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಹಣ ಇದ್ದಷ್ಟು ನೀವು ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಹಣ ನಿಮಗೆ ಹ್ಯಾಪಿನೆಸ್ ತಂದುಕೊಡಲ್ಲ ಅಂತ ಜನ ಹೇಳ್ಬೋದು. ಬಟ್ ಅದನ್ನು ಮಾತ್ರ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಹಣ ತುಂಬ ಇಂಪಾರ್ಟೆಂಟು. ಯಾರ ಹತ್ರ ಹಣ ಇಲ್ಲ, ಯಾರು ಹಣಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಈ ಒಂದು ವಿಡಿಯೋ ರಿಲೇಟ್ ಆಗ್ಬೋದು. ಯಾಕೆ ಇದನ್ನು ನೋಡ್ತಾ ಇದ್ದೀರಾ ಅಂದರೆ, ಯಾಕಂದರೆ ನೀವು ಈ ಒಂದು ಪಾವರ್ಟಿಯಿಂದ ಹೊರಗಡೆ ಬರಬೇಕು ಅಂತಾನೇ ಈ ಒಂದು ರೀಡಿಂಗ್ ನಿಮಗೆ ಬಂದಿದೆ, ನಿಮ್ಮ ಫೀಡಿಗೆ ಬಂದಿದೆ, ನಿಮಗೆ ಪಾಪಪ್ ಆಗಿದೆ. ಸೊ ನೀವೇನು ಮಾಡಬೇಕು ಅಂದರೆ, ಈ ಒಂದು ಎನರ್ಜಿನ ಆಕ್ಸೆಪ್ಟ್ ಮಾಡಿ, ಕ್ಲೇಮ್ ಮಾಡಿ. ನೋಡ್ತಾ ಇರಿ ಯಾವ ಥರ ನಿಮಗೆ ಲೈಫ್ ಚೇಂಜ್ ಆಗುತ್ತೆ ಅಂತ. ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ. ಸೊ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಡೋಂಟ್ ಸ್ಕಿಪ್, ಎಂಡ್ವರೆಗೂ ವಾಚ್ ಮಾಡಿ. ಯೂಟ್ಯೂಬ್ನಲ್ಲಿ ವಾಚ್ ಮಾಡಿ ಮತ್ತು ಕಾಮೆಂಟ್ ಮಾಡಬೇಕು. ಬಿಕಾಸ್ ಇನ್ಸ್ಟಾನಲ್ಲೂ ಸ್ವಲ್ಪ ರೀಲ್ಸ್ ನೀವು ನೋಡಿದಾಗ ಕಂಪ್ಲೀಟಾಗಿ ನೋಡಲ್ಲ ಅಲ್ವಾ, ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಾದಮೇಲೆ ಎನರ್ಜಿನ ಕ್ಲೇಮ್ ಮಾಡಿ, ಐ ಆಕ್ಸೆಪ್ಟ್ ಅಂತ ಮೆನ್ಷನ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ರೀಪೋಸ್ಟ್ ಮಾಡಿ, ಶೇರ್ ಮಾಡಿ. ವಾಟ್ಸಾಪಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಾ ಹೋಗಿ ಈ ವಿಡಿಯೋನ. ಧನ್ಯವಾದಗಳು.